ನಮಸ್ಕಾರ ಸ್ನೇಹಿತರೆ, ವಿಶ್ವವಾಣಿ ಟಿವಿ ಸ್ಪೆಷಲ್ನ ಬಿಗ್ ಬಾಸ್ ಅಪ್ಡೇಟ್ಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ಹೇಗಿತ್ತು ನಿನ್ನೆ ಎಪಿಸೋಡ್? ಗಿಲ್ಲಿ ಮತ್ತು ಅಶ್ವಿನಿಯವರ ಜಗಳದಲ್ಲಿ ತಪ್ಪು ಯಾರ್ದಿತ್ತು, ಹಾಗೆಯೇ ಸರಿ ಯಾರ್ದಿತ್ತು ಅಂತ ನಿಮ್ಮ ಒಪಿನಿಯನ್ಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಗಿಲ್ಲಿ ಮತ್ತು ಅಶ್ವಿನಿಯವರ ಜಗಳದ ಬಗ್ಗೆ ನಾನು ಮಾತಾಡ್ತೀನಿ. ಬಟ್ ಅದಕ್ಕಿಂತ ಮೊದಲು ನಾಮಿನೇಷನ್ ವಿಚಾರಕ್ಕೆ ಬರೋದಾದರೆ, 2 ಸಲ ಹುಡುಗಿಯರ ಕಡೆಯಿಂದ ರಕ್ಷಿತಾ ಅವರು ಫಸ್ಟ್ ಹೋಗಿ ಆ ಒಂದು ರೆಡ್ ಫ್ಲ್ಯಾಗನ್ನು ಪಿಕ್ ಮಾಡ್ತಾರೆ. ಸಿಕ್ಕಾಪಟ್ಟೆ ಸ್ಪೀಡ್ ಇದ್ರು ಅವರು. ಆ್ಯಕ್ಚುಲಿ ಆ ಒಂದು ಸ್ಪೀಡ್ನ ಅಪ್ರಿಷಿಯೇಟ್ ಮಾಡಲೇಬೇಕು. ಈ ಕಡೆ ಧನುಷ್ ಅವರು ಹುಡುಗರ ಕಡೆಯಿಂದ ರೆಡ್ ಫ್ಲ್ಯಾಗ್ನ ಸಂಪಾದಿಸ್ತಾರೆ. ಇನ್ನು ರಕ್ಷಿತಾ ಶೆಟ್ಟಿ ಅವರು ಮೊದಲನೇ ರೌಂಡಲ್ಲಿ ಕಾವ್ಯ ಮತ್ತು ಸ್ಪಂದನ ಅವರನ್ನು ನಾಮಿನೇಟ್ ಮಾಡ್ತಾರೆ. ನಾಮಿನೇಟ್ ಯಾರು ಬೇಕಾದರೂ ಮಾಡಲಿ, ಆದರೆ ನಾಮಿನೇಟ್ ಮಾಡುವಾಗ ಕೊಡುವಂತಹ ಕಾರಣಗಳು ಆ ವ್ಯಕ್ತಿಯ, ನಾಮಿನೇಟ್ ಮಾಡ್ತಾ ಇರುವಂತಹ ವ್ಯಕ್ತಿಯ ವ್ಯಕ್ತಿತ್ವವನ್ನು ತೋರಿಸುತ್ತೆ. ಒಬ್ಬ ವ್ಯಕ್ತಿಯಾಗಿ ಆ ವ್ಯಕ್ತಿಯಲ್ಲಿ ಎಷ್ಟರ ಮಟ್ಟಿಗೆ ಪಕ್ವತೆ ಇದೆ ಅನ್ನೋದನ್ನು ಅದು ತೋರಿಸುತ್ತೆ. ಸೊ ರಕ್ಷಿತಾ ಶೆಟ್ಟಿ ಅವರು ಸ್ಪಂದನ ಅವರನ್ನು ನಾಮಿನೇಟ್ ಮಾಡುವಾಗ ಕೊಟ್ಟಂತಹ ಕಾರಣಗಳು ವ್ಯಾಲಿಡ್ ಅಂತ ಡೆಫಿನೆಟ್ಲಿ ಅನ್ನಿಸ್ತು. ಬಿಕಾಸ್ ಬಿಗ್ ಬಾಸ್ ಶೋ ಒಳಗಡೆ ಬಂದು ಆಟಾಡೋದಕ್ಕೆ, ಒಂದು ಎಕ್ಸ್ಪೋಜರನ್ನು ಪಡ್ಕೊಳ್ಳೋದಕ್ಕೆ ಲಕ್ಷಾಂತರ ಜನ ಕಾಯ್ತಾ ಇರ್ತಾರೆ. ಬಟ್ ಸ್ಪಂದನ ಅವರು ಬಿಗ್ ಬಾಸ್ ಮನೆಯಲ್ಲಿ ಅವಕಾಶವನ್ನು ಪಡ್ಕೊಂಡಿದ್ದಾರೆ. ಬಟ್ ಅವರ ವ್ಯಕ್ತಿತ್ವ ತುಂಬ ಪ್ರಖರವಾಗಿ ಕಾಣ್ತಾ ಇಲ್ಲ. ಅವರು ಅಫ್ಕೋರ್ಸ್ ತುಂಬ ಒಳ್ಳೆ ರೀತಿಯಲ್ಲಿ ಎಲ್ಲರ ಜೊತೆಗೂ ಇದ್ದಾರೆ. ಬಟ್ ಒಂದು ಎಂಟರ್ಟೈನ್ಮೆಂಟ್ ಫ್ಯಾಕ್ಟರ್ ಅಥವಾ ಏನೋ ಒಂದು ಸ್ಪೈಸ್ ಅಂತ ಬೇಕಾಗುತ್ತಲ್ವ ಇಷ್ಟು ದಿನಗಳ ಕಾಲ ಬಿಗ್ ಬಾಸ್ ಮನೆಯಲ್ಲಿ ಉಳ್ಕೊಳ್ಳೋದಕ್ಕೆ. ಬಿಕಾಸ್ ಪೀಪಲ್ ಲೈಕ್ ಎಂಟರ್ಟೈನ್ಮೆಂಟ್. ಆ ಥರದ್ದೊಂದು ಎಂಟರ್ಟೈನ್ಮೆಂಟ್ ಫ್ಯಾಕ್ಟರ್ ಏನೂ ಇಲ್ಲ ಅವರಲ್ಲಿ. ಸೊ ಹಾಗಾಗಿ ರಕ್ಷಿತಾ ಶೆಟ್ಟಿ ಅವರು ಹೇಳಿದಂತಹ ಪಾಯಿಂಟ್ಸ್ ವ್ಯಾಲಿಡ್ ಅಂತ ಸ್ಪಂದನ ಅವ್ರ ವಿಚಾರದಲ್ಲಿ ಅನ್ನಿಸ್ತು. ಆದರೆ ಕಾವ್ಯ ಅವ್ರ ವಿಚಾರದಲ್ಲಿ ಕೆಲವೊಂದಷ್ಟು ಪಾಯಿಂಟ್ಸ್ ಹೇಳ್ತಾರೆ ರಕ್ಷಿತಾ ಶೆಟ್ಟಿ ಅವರು. ಅದೆಷ್ಟರ ಮಟ್ಟಿಗೆ ವ್ಯಾಲಿಡ್ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ನೀವುಗಳೇ ಕಮೆಂಟ್ ಮಾಡಿ ತಿಳಿಸಿ. ಅವ್ರು ಹೇಳ್ತಾರೆ, ಕಾವ್ಯ ಅವರು ಈ ಒಂದು ಬಿಗ್ ಬಾಸ್ ಮನೆಯಲ್ಲಿನ ಕೆಲಸಗಳನ್ನು ಮನಸ್ಸಿಗೆ ತಗೊಂಡು ಮಾಡ್ತಾ ಇಲ್ಲ, ತುಂಬ ಕ್ಯಾಲ್ಕುಲೇಟಿವ್ ಆಗಿ ಮಾಡ್ತಾ ಇದ್ದಾರೆ. ಯಾರೋ ಹೇಳಿದ್ದಾರೆ, ಯಾಕಂದರೆ ಕ್ಯಾಪ್ಟನ್ ಹೇಳಿದ್ದಾರೆ ಅನ್ನೋ ಕಾರಣಕ್ಕೆ ಮಾಡ್ತಾರೆಯೇ ಹೊರತು ಮನಸ್ಸಿಗೆ ತಗೊಂಡು ಕೆಲಸಗಳನ್ನು ಮಾಡಲ್ಲ ಅಂತ ಹೇಳ್ತಾರೆ. ಇದು ನಾಮಿನೇಟ್ ಮಾಡೋದಕ್ಕೆ ಹೇಗೆ ಕಾರಣ ಆಗುತ್ತೆ? ಈಗ ರಕ್ಷಿತಾ ಶೆಟ್ಟಿ ಅವರಿಗೆ ಕೆಲಸ ಅವರಿಗೆ ಮಾಡೋದಕ್ಕೆ ಇಷ್ಟ. ಅವರಿಗೆ ಅಸೈನ್ ಮಾಡಿರುವಂತಹ ಕೆಲಸಗಳನ್ನು ಅವ್ರು ಮಾಡ್ತಾರೆ. ಅದನ್ನು ಹೊರತುಪಡಿಸಿ ಬೇರೆ ಕೆಲಸಗಳನ್ನು ಕೂಡ ಅವ್ರು ಮಾಡ್ತಾರೆ. ಬಟ್ ಅದೊಂದು ಮಾನದಂಡ ಏನಲ್ವಲ್ಲ ಬಿಗ್ ಬಾಸ್ ಮನೆಯಲ್ಲಿ ಉಳ್ಕೊಳ್ಳೋದಕ್ಕೆ, ಅಥವಾ ಜನ ಒಬ್ಬ ಕಂಟೆಸ್ಟೆಂಟನ್ನು ಇಷ್ಟಪಡೋದಕ್ಕೆ. ಒಬ್ಬ ಸಿಕ್ಕಾಬಟ್ಟೆ ಕೆಲಸ ಮಾಡ್ತಾ ಇದ್ದಾನೆ, ಸಿಕ್ಕಾಬಟ್ಟೆ ಅಂದರೆ ಯಾವಾಗಲೂ ಅಡುಗೆ ಮನೆಯಲ್ಲೇ ಇರ್ತಾರೆ, ಅಥವಾ ಬರೀ ಬಟ್ಟೆ ಒಕ್ಕೊಂಡು ಅಥವಾ ಬೇರೆ ಏನೋ ಅವ್ರು ಬರೀ ಮನೆ ಕೆಲಸನೇ ಮಾಡ್ತಾ ಇರ್ತಾರೆ ಅಂತಂದರೆ ಅದು ಜನಗಳಿಗೆ ಇಷ್ಟ ಆಗಬೇಕು ಅಂತ ಏನಿಲ್ವಲ್ಲ. ಹಂಗೆ ನೋಡೋಕೋದ್ರೆ ಧ್ರುವಂತ್ ಈಸ್ ಎಕ್ಸ್ಟ್ರೀಮ್ಲಿ ಹೈಜೀನಿಕ್ ಮತ್ತು ಸಿಕ್ಕಾಬಟ್ಟೆ ಅವರು ಕ್ಲೀನ್ ಮಾಡುವಂಥದ್ದು, ಮನೇಲಿ ಕೆಲಸ ಮಾಡೋದು ಎಲ್ಲ ಮಾಡ್ತಿರ್ತಾರೆ. ಹಾಗಂತ ಜನಗಳಿಗೆ ಇಷ್ಟ ಆಗಿದ್ದಾರೆ ಅವರು ಸಂಪೂರ್ಣವಾಗಿ? ಇಲ್ಲ ಅಲ್ವಾ? ಸೊ ಆ್ಯಸ್ ಎ ಶೋ ಅಂತ ನೋಡುವಾಗ ಜನಗಳಿಗೆ ಎಂಟರ್ಟೈನ್ಮೆಂಟ್ ಬೇಕು, ಒಂದು ಎಂಗೇಜ್ಮೆಂಟ್ ಫ್ಯಾಕ್ಟರ್ ಅಂತ ಬೇಕಾಗುತ್ತೆ. ಸೊ ರಕ್ಷಿತಾ ಶೆಟ್ಟಿಯವರು ಕಾವ್ಯ ಅವರಿಗೆ ಈ ಫಸ್ಟ್ ರೌಂಡಲ್ಲಿ ಕೊಟ್ಟಂತಹ ಕಾರಣಗಳಲ್ಲಿ ಏನು ನಿಜವಾಗ್ಲೂ ವ್ಯಾಲಿಡ್ ಅಂತಲೇ ಅನಿಸಿಲ್ಲ. ನಿಮಗೂ ಹಾಗೆ ಅನಿಸಿದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ನೆಕ್ಸ್ಟ್ ಹುಡುಗರ ರೌಂಡಲ್ಲಿ ಧನುಷ್ ಅವರು ಫಸ್ಟ್ ರೆಡ್ ಫ್ಲ್ಯಾಗನ್ನು ತಗೊಳ್ತಾರೆ. ಅವರು ನಮ್ಮ ಅಶ್ವಿನಿ ಮತ್ತು ಧ್ರುವಂತ್ ಅವ್ರನ್ನ ನಾಮಿನೇಟ್ ಮಾಡ್ತಾರೆ. ಅಲ್ಲಿ ಅಶ್ವಿನಿ ಅವರಿಗೆ ಅವರು ಕೊಟ್ಟಂತಹ ಕಾರಣ ನಿಜವಾಗ್ಲೂ ವ್ಯಾಲಿಡ್ ಅಂತ ನನಗೆ ಅನ್ನಿಸ್ತು. ಬಿಕಾಸ್ ಕ್ಯಾಪ್ಟನ್ ಯಾವುದೋ ಒಂದು ರೂಲನ್ನು ಮಾಡ್ತಾರೆ ಅಂತಂದಮೇಲೆ ಅದನ್ನು ಫಾಲೋ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದು ಮನೆಯ ಮೂಲ ನಿಯಮ ಕೂಡ. ಆ್ಯಕ್ಚುಲಿ ಕ್ಯಾಪ್ಟನ್ ಏನು ಹೇಳ್ತಾರೋ ಅದನ್ನು ಫಾಲೋ ಮಾಡಬೇಕು ಅನ್ನೋಂಥದ್ದು. ಸೊ ಗಿಲ್ಲಿ ಮತ್ತು ಅಶ್ವಿನಿ ನಡುವೆ ಎಷ್ಟೆಲ್ಲ ಜಗಳ ಆಯಿತು ಅಂತ ನಿಮಗೆ ಗೊತ್ತಿದೆ. ಜಗಳ ಏನೇ ಆಗಿರ್ಬೋದು, ಬಟ್ ಕ್ಯಾಪ್ಟನ್ ಹೇಳಿದ ವಿಚಾರವನ್ನು ಫಾಲೋ ಮಾಡಬೇಕಾಗಿರುವಂಥದ್ದು ಕಂಟೆಸ್ಟೆಂಟ್ಸ್ಗಳ ಕೆಲಸ. ಅದನ್ನು ಅವರು ಮಾಡಿಲ್ಲ. ಸೊ ವೆರಿ ಸ್ಟ್ರೈಟ್ ಪಾಯಿಂಟೇ ಅದು. ಸೊ ನಾಮಿನೇಟ್ ಮಾಡಿದ್ರು. ಬಟ್ ಧ್ರುವಂತ್ ಅವ್ರ ವಿಚಾರದಲ್ಲೂ ಕೂಡ ಅವರು ಸರಿಯಾಗಿ ಪಾಯಿಂಟ್ಸ್ಗಳನ್ನು, ಸೂಕ್ತವಾದ ಕಾರಣಗಳನ್ನು ಕೊಟ್ಟಿರ್ತಿದ್ರೆ ಬಹುಶಃ ಗಿಲ್ಲಿಯವರಿಗೆ ಅದು ಕನ್ವಿನ್ಸ್ ಆಗಿರೋದು. ಬಿಕಾಸ್ ಧ್ರುವಂತ್ ಅವರು ಈಗ ಸೀಕ್ರೆಟ್ ರೂಮಿಂದ ಆಚೆ ಬಂದ ಮೇಲೆ ಸ್ವಲ್ಪ ಬೇರೆ ಥರನೇ ಆಡ್ತಾ ಇದ್ದಾರೆ ಅನ್ನುವಂತಹ ಒಪಿನಿಯನನ್ನು ಇಡೀ ಮನೆಯವರೀಗ ವ್ಯಕ್ತಪಡಿಸ್ತಾ ಇದ್ದಾರೆ. ಬಟ್ ಧನುಷ್ ಅವರಿಗೆ ಎಲ್ಲೋ ಒಂದು ಕಡೆ ಕರೆಕ್ಟಾಗಿ ಪಾಯಿಂಟ್ಸ್ಗಳನ್ನು ಕೊಟ್ಟು ಅವರನ್ನು ನಾಮಿನೇಟ್ ಮಾಡಲಿಲ್ಲ ಅಂತ ಗಿಲ್ಲಿಯವರಿಗೆ ಅನ್ನಿಸ್ತು. ಹಾಗಾಗಿನೇ ಗಿಲ್ಲಿ ಅಶ್ವಿನಿ ಅವರನ್ನೇ ನಾಮಿನೇಟ್ ಮಾಡಿದ್ರು. ಫಸ್ಟ್ ರೌಂಡಲ್ಲಿ ರಕ್ಷಿತಾ ಅವರು ಕಾವ್ಯ ಮತ್ತು ಸ್ಪಂದನ ಅವ್ರನ್ನ ನಾಮಿನೇಟ್ ಮಾಡಿದಾಗ ಗಿಲ್ಲಿ ಅವರಿಗೆ ರಕ್ಷಿತಾ ಅವರು ಸ್ಪಂದನಾಗೆ ಕೊಟ್ಟಂತಹ ಕಾರಣಗಳು ವ್ಯಾಲಿಡ್ ಅಂತ ಅನಿಸಿ ಸ್ಪಂದನ ಅವ್ರನ್ನ ನಾಮಿನೇಟ್ ಮಾಡಿದ್ರು. ಇನ್ನು 3ನೇ ರೌಂಡಲ್ಲೂ ಎಗೇನ್ ವಾಪಸ್ ರಕ್ಷಿತಾ ಶೆಟ್ಟಿ ಅವರೇ ಇದನ್ನು ರೆಡ್ ಫ್ಲ್ಯಾಗನ್ನು ತಗೊಳ್ತಾರೆ ಫಸ್ಟ್ ಬಂದು. ಅಲ್ಲಿ ಸ್ಪಂದನ ಹೆಂಗಿದ್ರು ನಾಮಿನೇಟ್ ಆಗೋಯ್ತು ಇವಾಗ. ಸೊ ಕಾವ್ಯ ಮತ್ತು ರಾಶಿಕಾ ಮತ್ತು ಎಗೇನ್ ಅವರನ್ನೇ, ಕಾವ್ಯ ಇಸ್ ದ ಡಿಫಾಲ್ಟ್ ಪರ್ಸನ್ ಇಲ್ಲಿ, ಅವರನ್ನು ಮತ್ತೆ ಅವರು ನಾಮಿನೇಟ್ ಮಾಡ್ತಾರೆ. ರಾಶಿಕಾ ಅವ್ರನ್ನು ನಾಮಿನೇಟ್ ಮಾಡ್ತಾರೆ. ರಾಶಿಕಾ ಅವರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವ್ರು ಕೊಟ್ಟಂತಹ ಕಾರಣಗಳೇನು ಅಂತಂದರೆ, ಉಸ್ತುವಾರಿಯಲ್ಲಿ ತಪ್ಪಾಯಿತು ಹಾಗೆ ಹೀಗೆ ಅಂತ. ಅಫ್ಕೋರ್ಸ್ ಉಸ್ತುವಾರಿಯಲ್ಲಿ ತಪ್ಪಾಗಿದ್ದು ಹೌದು. ಬಟ್ ಕೆಲವೊಂದು ವಿಷಯಗಳು ಅವರಿನ್ನೂ ಸರಿಯಾಗಿ ರೀಸನ್ಸ್ ಕೊಟ್ಟು ಅವರು ತಮ್ಮನ್ನು ತಾವು ಡಿಫೆಂಡ್ ಮಾಡ್ಕೊಳ್ಬೋದಾಗಿತ್ತು. ಡಿಫೆಂಡ್ ಸರಿಯಾಗಿ ಮಾಡ್ಕೊಳ್ಳಿಲ್ಲ. ರಕ್ಷಿತಾ ಶೆಟ್ಟಿ ಅವ್ರ ಪ್ರಾಬ್ಲಮ್ ಏನು ಗೊತ್ತಾ? ರೀಸನ್ಸ್ನ ಏನೋ ಒಂದು ಹೇಳ್ತಾರೆ, ಅಥವಾ ಅವ್ರಿಗೆ ಹೇಳೋಕ್ಕೆ ಬರಲ್ಲೋ ಇಲ್ಲವೋ ಗೊತ್ತಿಲ್ಲ, ಆ ಥರ ಅವ್ರು ಬಿಹೇವ್ ಮಾಡ್ತಾರೆ ಏನೋ ಗೊತ್ತಿಲ್ಲ. ಬಟ್ ಯಾರಾದರೂ ಕ್ರಾಸ್ ಕ್ವಶನ್ ಮಾಡಿದಾಗ ಡಿಫೆಂಡ್ ಮಾಡ್ಕೊಳ್ಳೋಕೆ ಬರಲ್ಲ.
ಅದೇ ಸಮಸ್ಯೆ ಆಗಿದ್ದು. ತುಂಬ ಸಿಲ್ಲಿ ಅಂತ ಅನ್ನಿಸ್ತು ಇನ್ಫ್ಯಾಕ್ಟ್ ರಾಶಿಕ್ ಅವ್ರಿಗೆ ಕೊಟ್ಟ ಕಾರಣ ಕೂಡ. ಅಂದರೆ ಓಕೆ ಏನೋ ಅದು ಕರೆಕ್ಟಾಗಿ ಅವ್ರು ಫ್ರೇಮ್ ಮಾಡಿರಲಿಲ್ಲ ಅಂತ ಅನ್ನಿಸ್ತು. ಅದಾದಮೇಲೆ ಕಾವ್ಯ ಅವರಿಗೆ ಕೊಟ್ಟಂತಹ ಕಾರಣದಲ್ಲಿ ಅವ್ರು ಒಂದು ಹೇಳಿದ್ರು, ಇವ್ರಿಗೆ ಕಂಪೇರ್ ಮಾಡಿದ್ರೆ ನೀವು ವೀಕು ಅಂತ. ಸೊ ಸೆಕೆಂಡ್ ರೌಂಡಲ್ಲಿ ಕಾವ್ಯ ಅವ್ರಿಗೆ ಅವ್ರು ಕೊಟ್ಟಂತಹ ರೀಸನ್ ವ್ಯಾಲಿಡ್ ಅಂತ ಅನ್ನಿಸ್ತು. ಅಂದರೆ ಅಟ್ಲೀಸ್ಟ್ ಒಂದು ಪಾಯಿಂಟಲ್ಲಿ, ಅಂದರೆ ಟಾಸ್ಕ್ ಅನ್ನುವಂತಹ ವಿಚಾರ ಬಂದಾಗ ರಾಶಿಕಾಗಿಂತ ಕಾವ್ಯ ಅವರು ಡೆಫಿನೆಟ್ಲಿ ವೀಕ್ ಇದ್ದಾರೆ. ಸೊ ಅಲ್ಲೆಲ್ಲೋ ಒಂದು ಕಡೆ ಅವರು ಕಾವ್ಯ ಅವ್ರನ್ನ ನಾಮಿನೇಟ್ ಮಾಡಲಿಕ್ಕೆ ಕೊಟ್ಟಂತಹ ರೀಸನ್ ವ್ಯಾಲಿಡ್ ಅಂತ ಅನ್ನಿಸ್ತು. ಬಟ್ ಸ್ಟಿಲ್ ಅವರು ಫೈಯರ್ ಇಲ್ಲ ಅಥವಾ ಇನ್ನೊಂದೇನೋ ನಿಮ್ಮಲ್ಲಿ ಅದೊಂದು ಫೈಯರ್ ಇಲ್ಲ, ನೀವು ಮನಸ್ಸಿಗೆ ತೊಗೊಂಡು ಮಾಡಲ್ಲ ಅಂತ ಆಲ್ರೆಡಿ ಸ್ವಲ್ಪ ಸಿಲ್ಲಿ ರೀಸನ್ಸ್ಗಳನ್ನು ಕೊಟ್ಟಿದ್ದರಿಂದ, ಮತ್ತು ವ್ಯಕ್ತಿತ್ವನೇ ಇಲ್ಲ ಅಂತ ಹೇಳ್ತಾರೆ ಅವ್ರು. ಆ್ಯಕ್ಚುಲಿ ವ್ಯಕ್ತಿತ್ವದ ಬಗ್ಗೆ ಹೆಂಗೆ ಮಾತಾಡೋದು? ಈಗ ಒಬ್ಬ ವ್ಯಕ್ತಿ ತಪ್ಪು ಮಾಡಿದ್ದಾನೆ ಅಂದ ತಕ್ಷಣ ಆ ವ್ಯಕ್ತಿಯ ವ್ಯಕ್ತಿತ್ವನೇ ಲೈಕ್ ಅಂದರೆ ರಾಂಗ್ ಅಂತ ಹೇಳೋಕ್ಕಾಗಲ್ವಲ್ಲ. ತಪ್ಪು ಮಾಡಿದ್ದಾರೆ ಅಷ್ಟೇ, ತಪ್ಪು ಎಲ್ಲರೂ ಮಾಡ್ತಾರಲ್ಲ. ಒಳ್ಳೆ ಸರಿಯಾಗಿರುವಂತಹ ವ್ಯಕ್ತಿತ್ವ ಹೊಂದಿದವರು ಕೂಡ ತಪ್ಪು ಮಾಡ್ತಾರೆ. ಸೊ ರಕ್ಷಿತಾ ಅವರಿಗೆ ಸರಿಯಾಗಿ ರೀಸನಿಂಗ್ ಕೊಡೋಕ್ಕೆ ಬರಲ್ಲ. ಬಟ್ ಅವರು ಸರಿಯಾಗಿ ಹೇಳ್ಬೋದು, ಟಾಸ್ಕ್ ಅಂತ ಬಂದರೆ ರಾಶಿಕಾಗಿಂತ ಕಾವ್ಯ ಅವರು ವೀಕ್ ಅಂತ ಅದನ್ನೇ ಹೈಲೈಟ್ ಪಾಯಿಂಟಾಗಿ ಇಟ್ಕೊಂಡು ಹೇಳಿರ್ತಿದ್ರೆ ಬಹುಶಃ ಅಲ್ಲೂ ಅವರಿಗೆ ಒಂದು ವ್ಯಾಲಿಡಾಗಿ ಮಾತಾಡಿದ್ದಾರೆ ಅಂತ ಅನಿಸಿರೋದು. ಅಲ್ಲೂ ಕೂಡ ಗಿಲ್ಲಿಯವರು ರಾಶಿಕಾ ಅವ್ರನ್ನೇ ಚೂಸ್ ಮಾಡಿದ್ರು. ಆ್ಯಂಡ್ ನಿನ್ನೆ ಪ್ರೋಮೋ ನೋಡಿದಾಗ ಡೆಫಿನೆಟ್ಲಿ ಗಿಲ್ಲಿಯವ್ರ ಬಗ್ಗೆ ಒಂದು ಬಯಾಸ್ಡ್ ಒಪಿನಿಯನ್ ಬಂದಿರುತ್ತೆ. ಅಂದರೆ ಏನು ಇವರು ತುಂಬ ಬಯಾಸ್ಡಾಗಿ ಕಾವ್ಯ ಅವ್ರನ್ನ ಸೇವ್ ಮಾಡ್ತಾ ಇದ್ದಾರೆ ಅಂತ ಇಲ್ಲ. ವ್ಯಾಲಿಡ್ ಪಾಯಿಂಟ್ಸ್ ಇರ್ತಾ ಇದ್ದಿದ್ದರೆ ಡೆಫಿನೆಟ್ಲಿ ಗಿಲ್ಲಿಯವರು ಸೂಕ್ತ ಕಾರಣಗಳು ಇರ್ತಿದ್ದಿದ್ರೆ ಕಾವ್ಯ ಅವ್ರನ್ನ ನಾಮಿನೇಟ್ ಮಾಡ್ತಾ ಇದ್ರೇನೋ ಅದು ಗೊತ್ತಿಲ್ಲ. ಅಂದರೆ ಮೇಲ್ನೋಟಕ್ಕೆ ಇವಾಗ ಇಲ್ಲಿ ತನಕ ಗಿಲ್ಲಿಯವರು ಕಾವ್ಯ ಅವ್ರನ್ನ ನಾಮಿನೇಟ್ ಮಾಡದೇ ಇರೋದ್ರಿಂದ ಇವರು ಫೇವರಿಸಮ್ ಮಾಡ್ತಾರೆ ಅಂತ ಅನಿಸುತ್ತೆ. ಬಟ್ ಹೀ ಈಸ್ ವೆರಿ ಕ್ಲಿಯರ್. ನಿನ್ನೆ ರೀಸನ್ಸ್ಗಳು ಕೊಟ್ಟಾಗಂತೂ ನಿಮಗಂತೂ ಅರ್ಥ ಆಗಿರುತ್ತೆ. ರಕ್ಷಿತಾ ಅವರು ಕರೆಕ್ಟಾಗಿ ರೀಸನ್ಸ್ಗಳನ್ನು ಕೊಟ್ಟಿರ್ತಿದ್ರೆ, ಸೂಕ್ತವಾದ ಕಾರಣಗಳನ್ನು ಕೊಟ್ಟಿರ್ತಿದ್ರೆ ಡೆಫಿನೆಟ್ಲಿ ಗಿಲ್ಲಿ ಅದನ್ನು ಕನ್ಸಿಡರ್ ಮಾಡಲೇಬೇಕಾಗಿತ್ತು. ಬಿಕಾಸ್ ಗಿಲ್ಲಿ ಒಬ್ಬರು ಕರೆಕ್ಟಾಗಿ ಸೂಕ್ತ ಕಾರಣ ಕೊಟ್ಟಿದ್ದಾರೆ ಕಾವ್ಯ ಅವ್ರ ವಿರುದ್ಧ ಅಂದಾಗಲೂ ನಾನು ಕಾವ್ಯನ ಪರನೇ ವಹಿಸ್ಕೊಳ್ತೀನಿ ಅನ್ನುವಷ್ಟು ದಡ್ಡ ಏನಲ್ಲ. ಗಿಲ್ಲಿಗೆ ಗೊತ್ತು ಇದು ನನ್ನ ಆಟದ ಮೇಲೂ ಪರಿಣಾಮ ಬೀರುತ್ತೆ, ನಾನು ಸರಿಯಾಗೇ ಡಿಸಿಷನ್ಸ್ನ ತಗೊಳ್ಬೇಕಾಗುತ್ತೆ ಅಂತ. ಸೊ ಸಮ್ಟೈಮ್ಸ್ ಪ್ರೋಮೋಸ್ ಕ್ಯಾನ್ ಬಿ ಮಿಸ್ಲೀಡಿಂಗ್. ಬಟ್ ಎಪಿಸೋಡ್ ನೋಡುವಾಗ ಆ ರೀಸನಿಂಗ್ ಎಲ್ಲ ನೋಡುವಾಗ ನಿಜವಾಗ್ಲೂ ಧನುಷ್ ಕೊಟ್ಟ ರೀಸನಿಂಗ್ ಆಗಿರ್ಬೋದು, ಅಶ್ವಿನಿ ಅವರಿಗೆ ಈ ಕಡೆ ರಕ್ಷಿತಾ ಶೆಟ್ಟಿಯವರು 2 ಸಲ ಕೊಟ್ಟಂತಹ ರೀಸನ್ಸ್ಗಳು ಅದನ್ನೆಲ್ಲ ಕನ್ಸಿಡರ್ ಮಾಡಿ ನೋಡಿದ್ರೆ ಗಿಲ್ಲಿ ಅವರು ನಾಮಿನೇಟ್ ಮಾಡಿದ್ದು ಸರಿಯಾಗಿತ್ತು ಅಂತ ಅನ್ನಿಸ್ತು. ನಿಮಗೂ ಹಾಗೆ ಅನಿಸಿದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲೇ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಗಿಲ್ಲಿ ಮತ್ತು ಅಶ್ವಿನಿಯವರ ಜಗಳಕ್ಕೆ ಬರೋದಾದರೆ ಒಂಥರ ಕ್ವಾಟ್ಲೆ ಜೋಡಿ ಇವ್ರದ್ದು. ಅಂದರೆ ಫಸ್ಟಿಂದ ನೋಡಿ ಒಂಥರ ಟಗ್ ಆಫ್ ವಾರ್ ಈ ಸೀಸನ್ ಶುರುವಿನಿಂದ ಕೂಡ ಇದ್ದೇ ಇದೆ ಗಿಲ್ಲಿ ಮತ್ತು ಅಶ್ವಿನಿ ನಡುವೆ. ಹಾಗಂತ ಟಗ್ ಆಫ್ ವಾರ್ ಮತ್ತು ಜಗಳ ಆಡ್ತಾಯಿದ್ರೆ ಮಾತ್ರ ಒಂಥರ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಬಿಗ್ ಬಾಸ್ ಶೋ ಅಂತ ನಾನು ಡೆಫಿನೆಟ್ಲಿ ಹೇಳಲ್ಲ. ಆ ವಿಚಾರವನ್ನು ನಾನು ಎಂಡೋರ್ಸ್ ಮಾಡೋದೇ ಇಲ್ಲ. ಫಸ್ಟ್ ಆಫ್ ಆಲ್ ಈ ಜಗಳ, ಈ ಒಂದು ಪದ ಬಳಕೆ ಆಗಿರ್ಬೋದು ಅಥವಾ ಸಿಂಗ್ಯುಲರಲ್ಲಿ ಮಾತಾಡೋದಾಗಿರ್ಬೋದು, ಇದೆಲ್ಲವನ್ನು ಮೀರಿ ಆಲ್ ದೀಸ್ ಪೀಪಲ್ ಆರ್ ವೆರಿ ಟ್ಯಾಲೆಂಟೆಡ್. ಅವರ ಟ್ಯಾಲೆಂಟ್ ಪ್ರದರ್ಶನವನ್ನು ಯಾರೂ ಸರಿಯಾಗಿ ಮಾಡ್ತಾಯಿಲ್ಲ. ಇಲ್ಲೋ ಗಿಲ್ಲಿ ಅವರನ್ನು ಹೊರತುಪಡಿಸಿದ್ರೆ ಅವರಲ್ಲಿರುವಂತಹ ಸ್ಕಿಲ್ ಸೆಟ್ನ ಅಥವಾ ಅವರಲ್ಲಿರುವಂತಹ ಒಂದು ಕ್ರಿಯೇಟಿವಿಟಿಯನ್ನು ಯಾರೂ ಕೂಡ ಯಾವುದೇ ರೂಪದಲ್ಲೂ ಜಾಸ್ತಿ ತೋರಿಸ್ಕೊಳ್ಳುವಂತಹ ಪ್ರಯತ್ನ ಮಾಡ್ತಿಲ್ಲ. ಯಾವುದೋ ಒಂದು ಟಾಸ್ಕು ಅಥವಾ ಈಗ ಪರ್ಫಾರ್ಮೆನ್ಸ್ ಮಾಡಬೇಕು ಅಂತ ಬಂದಾಗ ಧನುಷ್ ಅವರು ಡ್ಯಾನ್ಸ್ ಮಾಡ್ತಾರೆ ಅಥವಾ ಬೇರೆಯವರೆಲ್ಲ ಕೊರಿಯೋಗ್ರಾಫ್ ಮಾಡ್ಕೊಂಡು ಏನೋ ಒಂದು ಮಾಡುವಂತಹ ಪ್ರಯತ್ನ ಮಾಡ್ತಾರೆ. ಈ ಕಡೆ ಏನೋ ಒಂದು ಫ್ಯಾಷನ್ ಶೋ ಮಾಡಬೇಕು ಅಂತ ಹೇಳಿದಾಗ ರ್ಯಾಂಪ್ ವಾಕ್ ಮಾಡುವಂಥದ್ದು ಆ ಥರದ್ದೆಲ್ಲ ಮಾಡ್ತಾರೆ ಹೊರತು, ಅಂದರೆ ಇನ್ಬಿಲ್ಟ್ ಅವರಲ್ಲಿ ನಾವು ಬದುಕ್ತಾ ಇರೋ ರೀತಿಯಲ್ಲೇ ಒಂದು ಕ್ರಿಯೇಟಿವ್ ಆಗಿ ನಮ್ಮನ್ನು ನಾವು ತೋರಿಸ್ಕೊಳ್ಬೇಕು ಅನ್ನುವಂತಹ ಒಂದು ಮನಸ್ಥಿತಿ ಯಾರಲ್ಲೂ ಇಲ್ಲ. ಅದು ಗಿಲ್ಲಿಗೆ ಮಾತ್ರ ಇರೋದು. ಸೊ ಇನ್ಫ್ಯಾಕ್ಟ್ ಈಗ ಅಶ್ವಿನಿ ಅವರು ಮೋರ್ ದೆನ್ 100 ಫಿಲಮ್ಸ್ ಅವರು ಮಾಡಿದ್ದಾರೆ. ಸೊ ಅವರಲ್ಲೂ ಸಾಕಷ್ಟು ಟ್ಯಾಲೆಂಟ್ ಇರುತ್ತೆ, ಅದನ್ನು ಅವರು ತೋರಿಸ್ಕೊಳ್ಬೋದಲ್ವಾ. ಅವ್ರು ಇರುವಾಗೇ ಇರಬೇಕು. ಡೆಫಿನೆಟ್ಲಿ ಇದು ವ್ಯಕ್ತಿತ್ವದ ಆಟನೇ. ಬಟ್ ಅದ್ರ ಜೊತೆಗೆ ಸ್ವಲ್ಪ ಎಂಟರ್ಟೈನ್ ಮಾಡುವಂತಹ ಕೆಲಸ ಮಾಡಬೇಕಲ್ವ. ಜನಗಳಿಗೆ ಎಲ್ಲೋ ಒಂದು ಕಡೆ ಜಗಳ ಆಡೋದೇ ಎಂಗೇಜ್ಮೆಂಟ್ ಫ್ಯಾಕ್ಟರ್ ಆಗಿ ವರ್ಕ್ ಆಗಬಾರ್ದಲ್ವ ಒಂದು ಶೋ ಅಂತಂದಮೇಲೆ. ಸೊ ಅದ್ರ ಬಗ್ಗೆ ಎಲ್ಲರೂ ತುಂಬ ಚೆನ್ನಾಗಿ ಯೋಚನೆ ಮಾಡಬೇಕು, ಬಿಗ್ ಬಾಸ್ ಮನೆ ಒಳಗಡೆ ಇರುವಂತಹ ಕಂಟೆಸ್ಟೆಂಟ್ಸ್. ಬಿಕಾಸ್ ಗಿಲ್ಲಿ ಮಾತ್ರ ಆ ಆ್ಯಂಗಲಲ್ಲಿ ಯೋಚನೆ ಮಾಡಿರೋದು. ಜನ ಒಂದು ಸುಸ್ತಾಗಿ ಏನೋ ಒಂದು ಬೆಳಗ್ಗೆ ಎಲ್ಲ ಕೆಲಸ ಮಾಡಿ ಬಂದಿರ್ತಾರೆ, ಸಂಜೆ ಬಂದಾಗ ಒಂದು ಎಂಟರ್ಟೈನ್ಮೆಂಟ್ ಅಂತ ಬೇಕಾಗುತ್ತೆ. ಸೊ ಅಲ್ಲೂ ಏನೋ ಒಂದು ಶೋ ಒಂದು ಆನ್ ಮಾಡಿ ನೋಡುವಾಗ ಅಲ್ಲೂ ಜಗಳ ಆಗ್ತಿದ್ರೆ ವಾಟ್ ಈಸ್ ದ ಪಾಯಿಂಟ್ ಅಲ್ವಾ. ಸೊ ಜಗಳ ಆಗಿರ್ಬೋದು, ಮಾತುಕತೆ, ಗುದ್ದಾಟ, ದ್ವೇಷ ಅಥವಾ ಒಬ್ಬರನ್ನ ಕಂಡ್ರೆ ಇನ್ನೊಬ್ರಿಗೆ ಆಗದೆ ಇರೋದು, ಇದು ಯಾವತ್ತೂ ಒಂದು ಕಂಟೆಂಟ್ ಅಂತ ಆಗಬಾರ್ದು. ಇದನ್ನು ನಾನು ಕಂಟೆಂಟ್ ಅಂತ ಅಥವಾ ಎಂಗೇಜ್ಮೆಂಟ್ ಫ್ಯಾಕ್ಟರ್ ಇತ್ತು ಅಥವಾ ತುಂಬ ಎಂಟರ್ಟೈನ್ಮೆಂಟ್ ಅಂತ ನಾನು ಕನ್ಸಿಡರೇ ಮಾಡಲ್ಲ. ಇನ್ನು ನಿನ್ನೆ ಅವರಿಬ್ಬರ ಮಧ್ಯೆ ಆಗಿದ್ದ ಜಗಳಕ್ಕೆ ಬರೋದಾದರೆ ಫಸ್ಟ್ ಆಫ್ ಆಲ್ ಈಗ ಕ್ಯಾಪ್ಟನ್ ಹೇಳಿದ ಮಾತನ್ನು ಕೇಳಬೇಕು. ಕೀಪಿಂಗ್ ಅಸೈಡ್ ಗಿಲ್ಲಿಯವರು ಯಾವ ಥರ ನಡ್ಕೊಂಡಿದ್ರು, ಬೇರೆಯವ್ರು ಕ್ಯಾಪ್ಟನ್ ಆದಾಗ ಅವ್ರು ಯಾವ ರೀತಿ ಕೆಲಸ ಮಾಡ್ತಾಯಿದ್ರು ಅದನ್ನೆಲ್ಲ ಸೈಡ್ಗಿಡೋಣ. ದಟ್ ಈಸ್ ಆಲ್ ಗಿಲ್ಲೀಸ್ ವೇ ಅಲ್ವಾ. ಗಿಲ್ಲಿಯವರು ಆಟ ಆಡೋ ರೀತಿ ಅದು. ಸೊ ಗಿಲ್ಲಿ ಹಂಗೆ ಮಾಡಿದ್ರು ಅಂತ ನೀವು ಇದನ್ನು ವಾಪಸ್ ಇವಾಗ ಅವ್ರು ಆ ಥರ ಮಾಡಿದ್ರು ನಾನು ಅದೇ ಥರ ಮಾಡ್ತೀನಿ ಅಂತ ಹೇಳೋಕ್ಕಾಗಲ್ಲ.
ಅದು ಗಿಲ್ಲಿ ಆಟ ಆಯ್ತಲ್ವಾ, ಗಿಲ್ಲಿ ಥರ ನೀವು ಯಾಕೆ ಬಿಹೇವ್ ಮಾಡೋಕ್ಕೆ ಟ್ರೈ ಮಾಡ್ತೀರಾ? ಹಾಗಾದರೆ ಅದು ಅವಶ್ಯಕತೆ ಇಲ್ಲ. ಫಸ್ಟ್ ಆಫ್ ಆಲ್ ಅಲ್ಲಿ ಏನು ಪಾತ್ರೆ ಎಲ್ಲ ತೊಳೆಯೋಕ್ಕಿರಲಿಲ್ಲ, ಕೆಲವೊಂದಷ್ಟೇ ಪಾತ್ರೆಗಳು ಅಷ್ಟೇ ಇದ್ವು. ಅದನ್ನು ರಘು ಮತ್ತು ಧನುಷ್ ಅವರು ಕೂಡ ಅದನ್ನೇ ಹೇಳಿದ್ರು. ಆ್ಯಂಡ್ ಅದು ಅಲ್ಲದೆ ಒಪ್ಕೊಂಡಿದ್ದಾರೆ, ಹಿಂದಿನ ದಿನ ರಾತ್ರಿ ರಘು ಮತ್ತು ರಕ್ಷಿತ್ ಅವರು ಪಾತ್ರೆಗಳನ್ನೆಲ್ಲ ತೊಳೆದಿದ್ರು. ಸೊ ಹಂಗಿದ ಮೇಲೆ ಈಗ ಕ್ಯಾಪ್ಟನ್ ಹೇಳಿದಾಗ ಅದನ್ನು ಮಾಡಲೇಬೇಕಲ್ವಾ? ಫಸ್ಟ್ ಆಫ್ ಆಲ್ ರಾಶಿಕಾ ಮತ್ತು ಅಶ್ವಿನಿಯವರ ಮೈಗಳ್ಳತನ ತುಂಬ ದೊಡ್ಡದಾಗಿ ಕಾಣ್ತಾ ಇತ್ತು ನಿನ್ನೆ. ಅವ್ರಿಗೆ ಮಾಡೋಕ್ಕೆ ಇಷ್ಟ ಇಲ್ಲ. ಸುಸ್ತಾಯಿತು ಅಂತ ಗಿಲ್ಲಿಯವ್ರಿಗೆ ಅಶ್ವಿನಿಯವ್ರಿಗೆ ಹೇಳಿದ್ದಾರೆ, ಸುಸ್ತಾಗಿದೆ ಕಣೋ ನಾನು ಮಾಡಲ್ಲ ಅಂತ. ಆವಾಗ ಗಿಲ್ಲಿಯವರು ವಾದ ಮಾಡೋಕ್ಕೆ ಶುರು ಮಾಡಿದ್ರು, ಹಾಗೆಲ್ಲ ಹೇಳಬಾರ್ದು, ಅಲ್ಲೇನೂ ಇಲ್ಲ ಜಾಸ್ತಿ, ನೀವು ಮಾಡಿ ಅಂತ. ಮಾಡಲ್ಲ ಹೋಗ್ ಅಂತ ಶುರು ಮಾಡಿದ್ಮೇಲೆ ಅಫ್ಕೋರ್ಸ್ ಅಲ್ಲಿ ಟ್ರಿಗರ್ ಯಾರಿಗಾದರೂ ಆಗೇ ಆಗುತ್ತಲ್ವ. ಅಂತಹ ರಘುಗೇನೆ ಅಶ್ವಿನಿಯವರ ಮಾತುಗಳಿಂದ ಟ್ರಿಗರ್ ಆಗಿದೆ. ಅದು ಎರಡೆರಡು ಸಲ. ಫಸ್ಟ್ ಬಂದ ತಕ್ಷಣ ಟ್ರಿಗರ್ ಆಯಿತು, ಅದಾದಮೇಲೆ ಮಧ್ಯದಲ್ಲಿ ಒಂದು ಜಗಳ ಎಲ್ಲ ದೊಡ್ಡದಾಗಿ ಆಯ್ತಲ್ಲ, ಆಗಲೂ ಟ್ರಿಗರ್ ಆಗಿದೆ. ಸೊ ಇಷ್ಟು ಟ್ರಿಗರ್ ಆಗುವಾಗ ಸಿಂಗ್ಯುಲರ್ ಬಂದಿದೆ, ಹಾಗಂತ ಸಿಂಗ್ಯುಲರ್ ಮಾತಾಡಿದ್ದು ತಪ್ಪು ಅಂತ ಸರಿ ಮಾತಾಡಿದ್ದು ಸರಿಯಾಗಿದೆ ಗಿಲ್ಲಿ ಅಂತ ನಾನು ಹೇಳಲ್ಲ, ಅದು ತಪ್ಪೇ. ಬಟ್ ದೊಡ್ಡವರು ಕೂಡ ದೊಡ್ಡವ್ರ ರೀತಿ ನಡ್ಕೋಬೇಕಲ್ವಾ? ಆ ಪ್ಲೂರಲ್ ಇರೋದು ಸಿಂಗ್ಯುಲರ್ ಆಗುವ ರೀತಿ ಅವರು ಕೂಡ ನಡ್ಕೊಳ್ಬಾರ್ದಲ್ವಾ? ಅಶ್ವಿನಿ ಅವರಿಗೆ ಒಂದು ರೀತಿ ಹೆಂಗೆ ಅಂತಂದರೆ, ಫಸ್ಟಿಂದನೂ ಬುದ್ಧಿ ಹೇಳಿ ಸಾಕಾಯಿತು. ಬಟ್ ಜಗಳ ಮಾಡ್ಕೊಳ್ಳೋದನ್ನೇ ಒಂದು ರೀತಿ ಟ್ರಂಪ್ ಕಾರ್ಡ್ ಥರ ಅವ್ರು ಬಳಸ್ಕೊತಾ ಇದ್ದಾರೆ ಅವ್ರ ಆಟದಲ್ಲಿ. ಅವ್ರು ಮಾತೆತ್ತಿದ್ರೆ ಇನ್ನೊಬ್ಬರ ಮೇಲೆ ರೈಸ್ ಆಗೋದು, ಇನ್ನೊಬ್ಬರ ಮೇಲೆ ಅಂದರೆ ಆಧಿಪತ್ಯ ಸಾಧಿಸ್ಲಿಕ್ಕೆ ಹೋಗೋದು, ಮತ್ತು ಡಾಮಿನೆಂಟಾಗಿ ಬಿಹೇವ್ ಮಾಡೋಕ್ಕೆ ಹೋಗೋದು, ಅದೇ ಅಂದರೆ ಅವರ ವ್ಯಕ್ತಿತ್ವವಾಗಿ ಆಚೆ ಕಾಣಿಸ್ಕೊಳ್ತಾ ಇದೆ. ಎಷ್ಟು ಸಲ ಸುದೀಪ್ ಸರ್ ಬುದ್ಧಿ ಹೇಳಿದ್ರು. ಮೊನ್ನೆ ಅಷ್ಟೇ ಕಾವ್ಯ ಅವ್ರ ವಿಚಾರದಲ್ಲಿ ಅಮ್ಮನ ವಿಷಯವನ್ನು ನೀವು ತೆಗೊಂಡ್ರಿ, ಅದು ಅವಶ್ಯಕತೆ ಇರಲಿಲ್ಲ, ಅದು ಬೇಕಾಗಿರಲಿಲ್ಲ, ಯು ಶುಡ್ ನಾಟ್ ಟೇಕ್ ಸಮ್ವನ್ ಎಲ್ಸಸ್ ಮದರ್ಸ್ ನೇಮ್ ಅಂತ ಎಷ್ಟು ಚೆನ್ನಾಗಿ ಕ್ಲಾಸ್ ತಗೊಂಡ್ರು. ಬಟ್ ಸ್ಟಿಲ್ ಅವರು ಅದೇ ತಪ್ಪನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಬೇಸಿಕಲಿ ಬಿಟ್ಟಾಗಿ ಬೇರೆ ಇವ್ರು ಸಿಂಗ್ಯುಲರಲ್ಲಿ ಮಾತಾಡಿದ್ದು ಅದು ಇದು ಗಿಲ್ಲಿ ಅದನ್ನೆಲ್ಲ ಸೈಡ್ಗೆ ಇಡೋಣ. ಮಾಡಬೇಕಾಗಿದ್ದ ಕೆಲಸನ, ಅವರಿಗೆ ಅಸೈನ್ ಆಗಿರುವಂತಹ ಕೆಲಸನ ಮಾಡಬೇಕಾಗಿತ್ತು ಫಸ್ಟ್ಲಿ, ಅದನ್ನು ಮಾಡಲಿಲ್ಲ. ಸೊ ಕ್ಯಾಪ್ಟನ್ ಆದವರು ಬಂದು ಕೇಳಲೇಬೇಕಲ್ವ? ಕ್ಯಾಪ್ಟನ್ ಒಬ್ಬರು ವ್ಯಕ್ತಿ ಈಗ ಕಾಮಿಡಿ ಮಾಡ್ಕೊಂಡಿದ್ರು, ಅದು ಕ್ಯಾಪ್ಟನ್ ಆದ ತಕ್ಷಣ ಅವರ ಕೆಲಸವನ್ನು ಅವ್ರು ನಿಭಾಯಿಸ್ತಾ ಇದ್ದಾರೆ ಅಂತ ಹೇಳುವಾಗ ಬೇರೆಯವರು ಎಲ್ಲರೂ ಕೂಡ ಅದಕ್ಕೆ ಸಪೋರ್ಟ್ ಮಾಡಬೇಕಾಗುತ್ತೆ. ಕಂಟೆಸ್ಟೆಂಟ್ಸ್ ಇವ್ನು ಕಾಮಿಡಿ ಅಂತಾರ ನೋಡಿದ್ವಿ, ನಾವೆಲ್ಲ ಕ್ಯಾಪ್ಟನ್ ಆದಾಗ ಅವ್ನು ಹೆಂಗೆ ಬೇಕಂದ್ರೆ ಹೆಂಗಿದ್ದ. ಬಟ್ ಅವ್ರು ಮಾಡಿದ್ದಾರೆ, ತುಂಬ ಟೈಮ್ ತೊಗೊಂಡು ಮಾಡ್ತಾಯಿದ್ರು ಅಷ್ಟೇ, ಬಿಟ್ಟರೆ ಎಲ್ಲೂ ಕೂಡ ಗಿಲ್ಲಿ ಅವರು ಮಾಡಲೇ ಇಲ್ಲ ಅನ್ನೋ ಥರ ಏನಿಲ್ಲ. ಮಾಡಿದ್ದಾರೆ. ಹೀ ಈಸ್ ಆಲ್ಸೋ ಲೇಝಿ, ಡೆಫಿನೆಟ್ಲಿ ಲೇಝಿ, ಒಪ್ಕೊಳ್ಳೇಬೇಕು. ಬಟ್ ಮಾಡಿದ್ದಾರೆ. ಬಟ್ ಆ್ಯಸ್ ಅದರ್ ಕಂಟೆಸ್ಟೆಂಟ್ಸ್ ಗಿಲ್ಲಿ ಟೈಪಲ್ಲಿ ಆಟ ಆಡಿದ್ದಾರೆ. ನೀವು ಹೆಂಗೆ ಆಟ ಆಡಿದ್ದೀರಾ? ಮತ್ತು ಅದು ಅಲ್ಲದೆ ತುಂಬ ಸಲ ಕೇಳ್ಕೊಂಡ್ರು, ಅಷ್ಟೇ ಇರೋದು ಮುಗಿಸಿ, ಇವತ್ತಿನ ಕೆಲಸ ಇವತ್ತು ಮುಗಿಸಿ ಅಂತ. ಹಿಂದಿನ ದಿನ ರಘು ಮತ್ತು ರಕ್ಷಿತ್ ಅವ್ರು ಮಾಡಿರುವಾಗ ಇವ್ರಿಗೆ ಮಾಡೋಕ್ಕೇನಪ್ಪ? ರಾಶಿಕಾ ಅವ್ರದ್ದು ಮೈಗಳತನ ಅಥವಾ ಅಶ್ವಿನಿಯವರ ಮೈಗಳತನ ಇದೇ ಫಸ್ಟ್ ಟೈಮಲ್ಲ ನಾವು ನೋಡ್ತಿರೋದು ಈ ಒಂದು ಶೋ ಅಲ್ಲಿ. ತುಂಬ ಸಲ ಆಗಿದೆ. ಅದು ಅಲ್ಲದೆ ಈಗ ರಾಶಿಕಾ ಅವ್ರ ತಲೆಯಲ್ಲಿ ಏನು ಅಂತಂದರೆ, ಅವ್ನು ಗಿಲ್ಲಿ ಕ್ಯಾಪ್ಟನ್ ಆಗಿರ್ಬೋದು, ಅವ್ನಿಗೇನು ಕೊಂಬರಲ್ಲ ಅಂತ. ಆ್ಯಕ್ಚುಲಿ ಅಶ್ವಿನಿ ಅವ್ರು ಬಾಯಲ್ಲಿ ಹೇಳಿದ್ರು ಅಷ್ಟೇ, ಬಟ್ ಆ್ಯಕ್ಚುಲಿ ತಲೆಯಲ್ಲಿರೋದು ರಾಶಿಕಾಗೆ ಜಾಸ್ತಿ, ಇವನ ಮಾತೇನು ಕೇಳಬೇಕು ಅಂತ. ಬಟ್ ಅಲ್ಲಿ ಜಗಳ ಆಗಿ ಹೈಲೈಟ್ ಆಗಿದ್ದು ಅಶ್ವಿನಿಯವ್ರು ಮಾತ್ರ. ಒಟ್ಟಲ್ಲಿ ಏನು ಅಂತಂದರೆ ಬೇರೆಯವರು ಬಂದು ಹೇಳ್ತಾರೆ, ಈಗ ರಘು ಅವ್ರು ಹೇಳ್ತಾರೆ, ಧನು ಅವ್ರು ಹೇಳ್ತಾರೆ, ಇಲ್ಲ ನೀವು ಒಪ್ಕೊಂಡಿದ್ದೀರಾ ಅಂದರೆ ಮಾಡಬೇಕಾಗಿತ್ತು, ನಿಮ್ಮದೇ ತಪ್ಪು ಅಂತ. ಬಟ್ ಇವರು ಅಶ್ವಿನಿ ಗೌಡ ಅವರು ಗೊತ್ತಲ್ಲ, ನಿಂತಲ್ಲೇ ಸಿಕ್ಕಾಪಟ್ಟೆ ಸುಳ್ಳು ಹೇಳ್ತಾರೆ. ನಾನು ಸುಸ್ತಾಗಿದೆ ಅಂತ ಹೇಳಲೇ ಇಲ್ಲ ಅಂತಂದರು. ಫಸ್ಟ್ ಆಫ್ ಆಲ್ ಸುಸ್ತಾಗಿದೆ ಅಂತ ಹೇಳಿದ್ದಾರೆ ಅವರು. ಮತ್ತು ಅವರೇ ಏನೋ ಬೇಕು ಅಂತ ಗಿಲ್ಲಿ ಫಸ್ಟ್ ವಾಯ್ಸ್ ರೈಸ್ ಮಾಡ್ಕೊಂಡು ಬಂದ ಅಂತ ಹೇಳಿದ್ದಾರೆ. ಅವ್ರಿಗೆ ಗೊತ್ತಲ್ಲ, ತಿರ್ಚಿ ಸಿಕ್ಕಾಪಟ್ಟೆ ಇಲ್ಲದೆ ಇರೋದನ್ನು ತೋರಿಸುವಂತಹ ಕಲೆ ಅವರಿಗೆ ನ್ಯಾಚುರಲ್ ಆಗಿ ಸಿದ್ಧಿಸಿದೆ. ಬಿಕಾಸ್ ಡೈರೆಕ್ಟಾಗಿ VT ಪ್ಲೇ ಮಾಡಿ ತೋರಿಸ್ದಾಗಲೇ ನಾನು ಆ ರೀತಿ ಹೇಳಿಲ್ಲ ಅಣ್ಣ, ಈ ರೀತಿ ಹೇಳಿಲ್ಲ ಅಣ್ಣ ಅಂತ ಸುದೀಪ್ ಅವರ ಎದುರುಗಡೆನೇ ಸುಳ್ಳು ಹೇಳಿದಂತಹ ಜನ ಅವರು. ಸೊ ಇಲ್ಲಿ ಗಿಲ್ಲಿಗೆ ಡಿಸ್ಅಡ್ವಾಂಟೇಜ್ ಏನಾಗಿದೆ ಗೊತ್ತಾ? ಇವರಿಬ್ಬರು ಜಗಳನ ಬೇರೆ ಯಾರೂ ನೋಡಿರಲಿಲ್ಲ. ಸೊ ಎಲ್ಲ ಒಂದು ಕಡೆ ಗಿಲ್ಲಿಗೆ ಅದು ಸ್ವಲ್ಪ ಮೈನಸ್ ಆಯಿತು. ಅಫ್ಕೋರ್ಸ್ ಗಿಲ್ಲಿಯವರು ಸಿಂಗ್ಯುಲರಲ್ಲಿ ಮಾತಾಡಿದ್ದು ತಪ್ಪಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಅದರ ಟ್ರಿಗರ್ ಮಾಡಿದ್ಯಾರು? ಅಶ್ವಿನಿ ಅವರು. ಕೆಲಸ ಮಾಡಿರ್ತಿದ್ರೆ ಮುಗ್ದೇ ಹೋಗಿರೋದು, ಇಲ್ಲೊಂದು ಜಗಳ ಆಗೋ ವಿಚಾರನೇ ಅಲ್ಲ ಇದು. ಸೊ ಇದಿಷ್ಟು ನನಗೆ ಆ್ಯಕ್ಚುಲಿ ಅವರಿಬ್ಬರು ಜಗಳದ ಬಗ್ಗೆ ಅನಿಸಿದಂತಹ ಒಪಿನಿಯನ್ನು. ಮತ್ತು ಇನ್ನು ನಾಮಿನೇಷನ್ ವಿಚಾರಕ್ಕೆ ಅಂತ ಬರೋದಾದರೆ, ಮೊದಲೆಲ್ಲ ಬಿಫೋರ್ 10th ಸೀಸನ್ ಎಲ್ಲ ನಾಮಿನೇಷನ್ ಹಿಂಗಾಗ್ತಿತ್ತು, ಒಳಗಡೆ ಕನ್ಫೆಷನ್ ರೂಮಲ್ಲಿ ಆಗೋಗ್ತಿತ್ತು ಆ್ಯಕ್ಚುಲಿ. ಸೊ ಅದೇ ಒಂದು ಅಜೆಂಡಾ ಥರ ಇಟ್ಕೊಂಡು ಇಡೀ ವಾರ ಜಗಳಾಡೋ ಥರ ಎಲ್ಲ ಅನ್ನಿಸ್ತಿರ್ಲಿಲ್ಲ. ಅಂದರೆ ಆ ಥರ ವಿಷಯನೇ ಇರ್ತಾ ಇರಲಿಲ್ಲ. ಅಂದರೆ ಅಲ್ಲಿ ಕನ್ಫೆಷನ್ ರೂಮಲ್ಲಿ ಒಂದು 10 ನಿಮಿಷ ಒಂದು ಎಪಿಸೋಡಲ್ಲೇನೋ ಬರ್ತಾಯಿತ್ತು ಅನಿಸುತ್ತೆ. ಅವರು ಒಬ್ರಿಗೊಬ್ರು ನಾಮಿನೇಟ್ ಮಾಡಿ ರೀಸನ್ಸ್ಗಳನ್ನು ಕೊಟ್ಟು ಆಚೆ ಬರ್ತಾಯಿದ್ರು. ಯಾರು ರೀಸನ್ ಕೊಟ್ಟರು, ಯಾರು ನಾಮಿನೇಟ್ ಮಾಡಿದ್ರು ಏನೂ ಗೊತ್ತಾಗ್ತಿರ್ಲಿಲ್ಲ. ಅದನ್ನು ಹೊರತುಪಡಿಸಿ ಸಾಕಷ್ಟು ವಿಷಯಗಳು ನಮಗೆ ಕಾಣ್ಲಿಕ್ಕೆ ಸಿಗ್ತಾಯಿತ್ತು. ಬಟ್ ಈ ಸೀಸನಲ್ಲಿ ಹೆಂಗಾಗಿದೆ ಅಂತಂದರೆ, ಓಪನ್ ನಾಮಿನೇಷನ್ ಮಾಡಿ ಬರೀ ಅದೇ ಕಂಟೆಂಟು, ಇಡೀ ವಾರ ಅದೇ ಕಂಟೆಂಟು. ಒಬ್ರಿಗೆ ಕಂಡ್ರೆ ಇನ್ನೊಬ್ರಿಗೆ ಆಗಲ್ಲ, ಇನ್ನೊಂದು ಏನೇನೋ ಒಂಥರ ಮಾಡ್ತಾನೆ, ಬರೀ ಯಾಕೆಂದರೆ ಒಂಥರ ಟೈಮ್ ಪಾಸ್ ಥರ. TRP ಬರುತ್ತೆ, ಅಫ್ಕೋರ್ಸ್ ಜಗಳ ಆಡುವಾಗ TRP ಬಂದೇ ಬರುತ್ತೆ. ಬಟ್ ನಾಮಿನೇಷನ್ ವಿಚಾರನೇ ಇಡೀ ವಾರ ಎಳೆಯುವಂಥದ್ದು ಎಷ್ಟು ಸರಿ ಅಂತ ದಯವಿಟ್ಟು ನಿಮಗೆ ಇದ್ರ ಬಗ್ಗೆ ಏನು ಒಪಿನಿಯನ್ ಇದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ.
ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.